ವೀಕ್ಷಕರೇ, ಕನ್ಯಾ ರಾಶಿಯ ಯುಗಾದಿಯ ವರ್ಷ ಭವಿಷ್ಯ ಬಹುನಿರೀಕ್ಷಿತವಾಗಿರತಕ್ಕಂತಹ ಈ ಯುಗಾದಿಯ ವರ್ಷ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನ ತಿಳಿಸ್ತಾ, ತಮಗೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ, ಈ ಕನ್ಯಾ ರಾಶಿಯವರಿಗೆ ಈ ವರ್ಷ ಪೂರ್ತಿಯಾಗಿ ತುಂಬಾ ಅದ್ಭುತವಾದಂತಹ ಫಲಗಳಿದ್ದಾವೆ. ಅದರ ಬಗ್ಗೆ ನಾನು ವಿಸ್ತೃತವಾಗಿ ನಿಮಗೆ ತಿಳಿಸ್ಕೊಡ್ಬೇಕು. ಜೊತೆಗೆ ಕೆಲವೊಂದು ಎಚ್ಚರಿಕೆಗಳು ಕೂಡ ಇದ್ದಾವೆ, ಅದನ್ನು ಕೂಡ ತಾವು ತಿಳ್ಕೊಬೇಕಾಗತ್ತೆ. ವಿಡಿಯೋದ ಕೊನೆಯಲ್ಲಿ ಅದ್ಭುತವಾದ ಪರಿಹಾರಗಳು ಕೂಡ ಸಿಗ್ತವೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಆದರೆ ಒಂದು ರಿಕ್ವೆಸ್ಟ್, ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ನಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ, ನೋಡಿ, ಈ ವರ್ಷ ಗುರು 8ನೇ ಸ್ಥಾನದಲ್ಲಿ ಇರ್ತಾರೆ. ಆದರೆ ಈ ಏಪ್ರಿಲ್ ಆದ ಮೇಲೆ ನಿಮಗೆ 9ನೇ ಗುರು ಆಗಿರ್ತಾನೆ. 9ನೇ ಗುರು ನಿಮಗೆ ತುಂಬಾ ಅಂದ್ರೆ ತುಂಬಾ ಅದ್ಭುತವಾಗಿರ್ತಕ್ಕಂಥ, ಅಂದ್ರೆ ಸಂಪೂರ್ಣವಾದಂತ ಗುರುಬಲ ಇರುತ್ತೆ ಅಂತ ಅರ್ಥ. ಸಂಪೂರ್ಣವಾದ ಗುರುಬಲದ ಒಂದು ಪ್ರಭಾವ ನಿಮ್ಮ ಮೇಲೆ ಬಹಳಷ್ಟು ಪರಿಣಾಮಗಳು ಬೀರುತ್ತೆ. ನೋಡಿ, ಜೀವನದಲ್ಲಿ ಸುಖ ಸಂತೋಷಗಳು ನೆಲೆ ನಿಲ್ತವೆ, ಹಣಕಾಸಿನಲ್ಲಿ ವೃದ್ಧಿ ಆಗುತ್ತೆ, ಉತ್ತಮ ಧನ ಸಂಪಾದನೆ ಆಗತಕ್ಕಂಥ ಸಾಧ್ಯತೆಗಳು ಕಂಡು ಬರುತ್ತೆ. ಹಿತೈಷಿಗಳಿಂದ ಸಹಾಯ ಸಹಕಾರ ಸಿಗುತ್ತೆ. ನೀವು ಯಾರ ಮೇಲೆ ಡಿಪೆಂಡ್ ಆಗಿರ್ತೀರಿ ಅವ್ರ ಕಡೆಯಿಂದ ಒಂದು ಒಳ್ಳೆಯ ಒಂದು ಗೌರವಗಳು, ಕೀರ್ತಿಗಳು, ಪ್ರತಿಷ್ಠೆಗಳು, ಸಹಾಯಗಳು, ಹೆಲ್ಪಿಂಗ್ ನೇಚರು ಸಿಕ್ಕಾಪಟ್ಟೆ ಇರ್ತಕ್ಕಂಥ ಸನ್ನಿವೇಶಗಳಿರುತ್ತೆ. ಗಣ್ಯ ವ್ಯಕ್ತಿಗಳಿಂದನೂ ಕೂಡ ತುಂಬಾ ಸಹಕಾರ ಸಿಗುತ್ತೆ. ಮೇಲಧಿಕಾರಿಗಳಿಂದ ಬಹಳ ಅನುಕೂಲತೆಗಳಾಗುತ್ತೆ. ಸರ್ಕಾರದ ಸೌಲಭ್ಯಗಳು ಸಿಗುವಂತ ಸನ್ನಿವೇಶಗಳಿದೆ ಮತ್ತು ಕೆಲವೊಂದು ಸನ್ಮಾನಗಳಿಗೆ, ಮನ್ನಣೆಗಳಿಗೆ ಪಾತ್ರವಾಗುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು. ಇನ್ನು ಗುರು ಹಿರಿಯರಲ್ಲಿ ವಿನಮ್ರ ಭಾವನೆ ಇರುತ್ತೆ, ಒಂದು ಪೂಜ್ಯ ಭಾವನೆ ಅನ್ನುವಂಥದ್ದು ಗುರು ಹಿರಿಯರಲ್ಲಿ ಇರತಕ್ಕಂಥದ್ದು. ಸಾರ್ವಜನಿಕರಲ್ಲಿ ಪ್ರೀತಿ ವಿಶ್ವಾಸ ಇರುತ್ತೆ, ಸಾರ್ವಜನಿಕ ಸೇವೆಯಲ್ಲಿ ತೊಡಗಿಸ್ಕೊಳ್ತಕ್ಕಂಥದ್ದು ಮತ್ತು ಸಮಾಜದಲ್ಲಿ ಒಂದು ಒಳ್ಳೆಯ ಪ್ರತಿಷ್ಠೆಯುತ ಸ್ಥಾನಮಾನಗಳನ್ನ ಸಿಗುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಉತ್ತಮ ಕೆಲಸದಲ್ಲಿ ಅಧಿಕ ಧನ ಪ್ರಾಪ್ತಿ ಆಗುವಂತಹ ಸನ್ನಿವೇಶಗಳಿದೆ. ನೀವೇನ್ ಕೆಲಸ ಮಾಡ್ಕೊಂಡಿದ್ದೀರಿ, ಏನ್ ಕಾಯಕ ಮಾಡ್ಕೊಂಡಿದ್ದೀರಿ, ಆ ಕಾಯಕದಲ್ಲಿ ಒಳ್ಳೆಯ ಒಂದು ಧನ ಪ್ರಾಪ್ತಿ ಯೋಗಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು. ನೂತನ ವಾಹನ ಖರೀದಿ ಮಾಡುವಂಥದ್ದು, ವಸ್ತ್ರಾಭರಣ ಖರೀದಿ ಮಾಡತಕ್ಕಂಥದ್ದು, ಹೊಲ, ಮನೆ, ಪ್ಲಾಟು, ಸೈಟು, ಸ್ಥಿರಾಸ್ತಿ ಸಂಪಾದನೆ ಮಾಡತಕ್ಕಂಥ ಸನ್ನಿವೇಶಗಳು ಕೈಗೂಡಿರ್ತಕ್ಕಂಥ, ನೀವೇನು ಒಂದು ಪ್ಲಾನ್ ಮಾಡಿರ್ತೀರಿ ಆ ಪ್ಲಾನ್ ಪ್ರಕಾರ ಕೆಲಸ ಆಗುವಂತ ಸನ್ನಿವೇಶಗಳಿದೆ. ಇನ್ನು ಇಷ್ಟಾರ್ಥ ಕಾರ್ಯಸಿದ್ಧಿ ಆಗುವಂತಹ ಸನ್ನಿವೇಶಗಳು ನಿಮಗೆ ಈ ವರ್ಷದಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಸರ್ವತೋಮುಖ ಅಭಿವೃದ್ಧಿ ಅನ್ನುವಂಥದ್ದು ನಿಮಗೆ ಕಂಡು ಬರ್ತಾ ಇದೆ. ಇನ್ನು ಶನಿ ಪರಮಾತ್ಮನ ಪ್ರಭಾವವು ಕೂಡ ನಿಮಗೆ ತುಂಬಾ ಉತ್ತಮವಾದಂತಹ ಫಲಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಶನಿ ಪರಮಾತ್ಮನಿಂದ ಕೆಲವೊಂದು ಅಂದುಕೊಂಡಿರ್ತಕ್ಕಂಥ ಕಾರ್ಯಗಳಲ್ಲಿ ಶುಭ ಫಲಗಳು ಸಿಗತಕ್ಕಂಥದ್ದು. ಆದ್ರೂ ಕೂಡ ಕೆಲವೊಂದು ಎಚ್ಚರಿಕೆ ಇರಬೇಕು. ಮಿಶ್ರ ಫಲಗಳಿರ್ತಕ್ಕಂಥ ಸನ್ನಿವೇಶಗಳಿದ್ರೂ ಕೂಡ ಶುಭಕಾರಕ ಫಲಗಳೇ ಕೊಡ್ತಕ್ಕಂಥದ್ದು ಜಾಸ್ತಿ ಆಗಿರತಕ್ಕಂಥದ್ದು. ವ್ಯಾಪಾರ ಉದ್ಯೋಗಗಳು ಭರದಿಂದ ಸಾಗುತ್ತೆ, ಸ್ಪೀಡ್ ಆಗಿ ನಡೀತಕ್ಕಂಥದ್ದು. ಜೊತೆಗೆ ಶತ್ರುಗಳು ಹಿತೈಷಿಗಳಾಗುವಂತಹ ಸನ್ನಿವೇಶ. ಶತ್ರುಗಳು ನಿಮ್ಮನ್ನ ಓವರ್ಟೇಕ್ ಮಾಡಬೇಕು ಅಂತಂದ್ರೆ ಖಂಡಿತವಾಗ್ಲೂ ಆಗಲ್ಲ. ನಿಮ್ಮ ವೇಗ ತುಂಬಾ ಸ್ಪೀಡ್ ಆಗಿರತಕ್ಕಂಥದ್ದು. ಭೂಮಿಯ ಸಾಗುವಳಿ ಅಧಿಕ ಧನಲಾಭ ಸಿಗುತ್ತೆ, ಸ್ಥಿರಾಸ್ತಿ ಸಂಪಾದನೆ ಯೋಗ ಆಗುತ್ತೆ. ಸರ್ಕಾರಿ ಕೆಲಸಗಳು ಬಹಳಷ್ಟು ಸಫಲ ಆಗುತ್ತೆ. ನೀವೇನೋ ಒಂದು ಪ್ಲಾನ್ ಇಟ್ಟಿರ್ತೀರಿ, ಆ ಪ್ಲಾನ್ ಪ್ರಕಾರನೇ ಆ ಎಲ್ಲ ಕೆಲಸಗಳು ಆಗುತ್ತೆ. ವಾದ ವಿವಾದಗಳಲ್ಲಿ ಗೆಲ್ಲುವಂಥದ್ದು, ಕೋರ್ಟು, ಈ ಕಚೇರಿಯ ವ್ಯಾಜ್ಯಗಳಲ್ಲಿ ನಿಮಗೆ ಜಯ ಆಗುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಗಣ್ಯ ವ್ಯಕ್ತಿಗಳಿಂದ ಮಾನ ಮನ್ನಣೆ ನಿಮಗೆ ಸಿಗ್ತಕ್ಕಂಥ ಸನ್ನಿವೇಶಗಳಿದೆ. ಮನೆಯಲ್ಲಿ ಶುಭಾದಿ ಮಂಗಲ ಕಾರ್ಯಗಳು ಜರುಗತಕ್ಕಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಸಾರ್ವಜನಿಕರಲ್ಲಿ ಒಂದು ಒಳ್ಳೆ ಬಾಂಧವ್ಯವನ್ನ ಇಟ್ಕೊಂಡು ಎಲ್ಲರ ಪ್ರೀತಿ ವಿಶ್ವಾಸ, ಜನಮನ್ನಣೆಯನ್ನ ಗಳಿಸ್ತಕ್ಕಂಥ ಸಾಧ್ಯತೆಗಳಿದೆ. ಕಲ್ಯಾಣ ಕಾರ್ಯಗಳಲ್ಲಿ ಭಾಗವಹಿಸ್ತಕ್ಕಂಥದ್ದು, ಕಲ್ಯಾಣ ಕಾರ್ಯಕ್ಕೆ ನಿಮ್ಮ ಕೈಲಾದಷ್ಟು ಸೇವೆಯನ್ನು ಸಲ್ಲಿಸ್ತಕ್ಕಂಥ ಸನ್ನಿವೇಶಗಳಿದೆ. ಜೀವನದಲ್ಲಿ ಕೆಲವೊಂದು ದುಷ್ಟ ಜನರಿಂದ ಕೆಲವೊಂದು ಅಪವಾದ ಭಯ ಇರುತ್ತೆ, ಸ್ವಲ್ಪ ಅದ್ರ ಬಗ್ಗೆ ಗಮನ ಕೊಡಬೇಕು. ಮನೆಯಲ್ಲಿ ಹಲವು ದ್ವೇಷ, ಅಸೂಯೆಗಳ ಮೂಲಕ ಧೃತಿಗೆಡುವಂತಹ ಸನ್ನಿವೇಶಗಳು ಇರುತ್ತೆ. ಅದ್ರ ಬಗ್ಗೆನೂ ಕೂಡ ಹೆಚ್ಚಿನ ಗಮನವನ್ನು ಹರಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ಕೋಬೇಕಾಗತ್ತೆ. ಇನ್ನು ಶತ್ರುಗಳಿಂದ ಎಷ್ಟೇ ಇವತ್ತು ನಂಬಿಕೆ ಇದ್ದಾರೆ ಅಂತಂದ್ರೂ ಕೂಡ
ಸ್ವಲ್ಪ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಇನ್ನು ಧನ ಸಂಪಾದನೆಗೆ ಅಂಥದ್ದೇನು ದೊಡ್ಡ ಸಮಸ್ಯೆಗಳು ಇಲ್ಲದೆ ಇದ್ರೂ ಕೂಡ ಆ ಬಂದಿರುವಂತಹ ಧನವನ್ನ ಉಳಿಸ್ಕೊಂಡು ಹೋಗೋದ್ರ ಕಡೆ ಹೆಚ್ಚಿನ ಗಮನವನ್ನು ಹರಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ಕೋಬೇಕು. ಬಂಧು ಬಾಂಧವರು ಮಿತ್ರರ ಸಹಾಯ ಸಹಕಾರ ನಿಮಗೆ ತುಂಬಾ ಚೆನ್ನಾಗಿರತಕ್ಕಂಥ ಸನ್ನಿವೇಶಗಳಿದೆ. ಜೊತೆಗೆ ನೀವು ಏನಾದ್ರೂ ನೌಕರದಾರರಿದ್ರೆ ಅಥವಾ ಸರ್ಕಾರಿ ಅಧಿಕಾರಿಗಳಾಗಿ ನೀವು ಸೇವೆ ಸಲ್ಲಿಸ್ತಾ ಇದ್ರೆ ಮೇಲಧಿಕಾರಿಗಳಿಂದ ಸ್ವಲ್ಪ ಪ್ರೆಷರ್ ಇರುತ್ತೆ, ಕೆಲಸದಲ್ಲಿ ಒತ್ತಡಗಳಿದ್ರೂ ಕೂಡ ನಿಮ್ಮ ಕೆಲಸದಲ್ಲಿ ಯಾವುದೇ ಒಂದು ತಪ್ಪು ಆಗದೆ ಇರುವಂತ ರೀತಿಯಲ್ಲಿ ನೀವು ನೋಡ್ಕೋಬೇಕಾಗತ್ತೆ. ಯಾವುದೇ ಒಂದು ಒಳ್ಳೆ ಕಾಗದ ಪತ್ರಗಳು ಅಥವಾ ಸಹಿ ಮಾಡುವಂತದ್ದು ಅಥವಾ ನೀವು ಮಾಡುವಂತಹ ಕೆಲಸದ ಒಂದು ಟಾರ್ಗೆಟ್ ಅದನ್ನ ಸರಿಯಾಗಿ ರೀಚ್ ಮಾಡುವಂತ ಪ್ರಯತ್ನವನ್ನ ಮಾಡ್ಕೋಬೇಕಾಗತ್ತೆ. ಈ ತರ ಮಾಡ್ಕೊಳ್ಳೋದ್ರಿಂದ ಕೆಲಸದಲ್ಲಿ ಅದ್ಭುತವಾಗಿರ್ತಕ್ಕಂಥ ಪರಿಹಾರಗಳು ನಿಮ್ಗೆ ಸಿಗುವಂತದ್ದು. ಇನ್ನು ನಾನು ಅದ್ಭುತವಾದ ವಿಚಾರಗಳು ಈ ವಿಡಿಯೋದಲ್ಲಿ ತಿಳಿಸ್ತಕ್ಕಂಥದ್ದಿದೆ, ಆದ್ರೆ ಅಷ್ಟೇ ಅದ್ಭುತವಾಗಿರುವಂತಹ ಒಂದು ವಿಡಿಯೋ ಇದೆ, ನೋಡ್ಕೊಂಡ್ ಬನ್ನಿ. JB Predictions. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB Predictions ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. 80 ರಿಂದ 100 ಪುಟ, ಎಷ್ಟೇಳಿ 80 ರಿಂದ 100 ಪುಟದ ಸಂಪೂರ್ಣ ಜನ್ಮ ಜಾತಕ ಫಲ, ನಿಮ್ಮದೇ ಆಗಿರುವಂತಹ ಸಂಪೂರ್ಣ ಜನ್ಮ ಜಾತಕ ಫಲ, ನೀವೇ ಸುಲಭವಾಗಿ ಆರಾಮಾಗಿ ಓದ್ಕೊಂಡು ತಿಳ್ಕೋಬೇಕಾಗಿರ್ತಕ್ಕಂಥ ಫಲ ಇದಾಗಿರ್ತಕ್ಕಂಥದ್ದು. ಈಗಲೇ ನಂಬಿಕೆ ವಿಶ್ವಾಸ ಇಟ್ಕೊಂಡು ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ಮತ್ತೆ ಜೊತೆಗೆ ಸ್ನೇಹದಿಂದ ಎಲ್ಲರ ಜೊತೆಯಲ್ಲಿ ವರ್ತಿಸ್ತಕ್ಕಂಥದ್ದು, ಹೆಚ್ಚಿನ ಬಡ್ತಿ ಪ್ರಮೋಷನ್ ಸಿಗುವಂತಹ ಸನ್ನಿವೇಶಗಳು, ಸಾಧ್ಯತೆಗಳು ಇದೆ. ನಿಮಗೆ ತಾಳ್ಮೆಯಿಂದ ಬುದ್ಧಿವಂತಿಕೆಯಿಂದ ಕೆಲಸಗಳನ್ನು ನಿರ್ವಹಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ಕೋಬೇಕು. ವಿಶೇಷವಾಗಿ ವ್ಯಾಪಾರಸ್ಥರಿಗೆ ನಿಮ್ಮ ಹೊಸ ವಿಚಾರಗಳು ಈ ಸಮಯದಲ್ಲಿ ಸ್ವಲ್ಪ ಪ್ಲಾನ್ ಮಾಡ್ಕೊಂಡು ಕೆಲಸ ಮಾಡ್ಕೋಬೇಕು. ಏನೇ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರಿ ಅಂತಂದ್ರೂ ಕೂಡ ಆ ನಿಟ್ಟಿನಲ್ಲಿ ನುರಿತಿರುವಂತ ವ್ಯಕ್ತಿಗಳ ಜೊತೆಯಲ್ಲಿ ಚರ್ಚೆ ಮಾಡಿಕೊಂಡು ನೀವು ಪ್ರಯತ್ನ ಮಾಡ್ಕೋಬೇಕು. ದಾಸ್ತಾನು ಅಥವಾ ಇನ್ನಿತರ ಮಾಡುವಂತಹ ಕೆಲಸಗಳಿಗೆ ಸದ್ಯಕ್ಕೆ ಸ್ವಲ್ಪ ಈ ಏಪ್ರಿಲ್ 30ರ ನಂತರ ಮಾಡ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೆ ಫಲಗಳು ನಿಮ್ಗೆ ಸಿಗ್ತಾ ಇರತಕ್ಕಂಥದ್ದು. ವ್ಯಾಪಾರ ಉದ್ಯೋಗಿಗಳು ತುಂಬಾ ಚೆನ್ನಾಗಿ ಒಂದು ಫಲಗಳು ಸಿಗುವಂತಹ ಸನ್ನಿವೇಶಗಳಿದೆ. ಧನಪ್ರಾಪ್ತಿ ಯೋಗಗಳು ಕಂಡು ಬರುತ್ತೆ. ಆದ್ರೆ ಅಧಿಕ ಖರ್ಚಾಗುವಂತಹ ಸನ್ನಿವೇಶಗಳಿದೆ. ಖರ್ಚಿಗೆ ನೀವು ಅಂಕುಶವನ್ನ ಹಾಕುವಂತ ಪ್ರಯತ್ನವನ್ನು ಮಾಡ್ಕೋಬೇಕು. ಹಣಕಾಸಿನ ಅಡಚಣೆ ಉಂಟಾಗುವಂತ ಸನ್ನಿವೇಶಗಳು ಇದ್ರೂ ಕೂಡ ಅದನ್ನ ಮ್ಯಾನೇಜ್ ಮಾಡತಕ್ಕಂತ ಸನ್ನಿವೇಶಗಳಿದೆ. ಸಮಾಧಾನದಿಂದ ಮುನ್ನಡೆಯುವಂತ ಸಾಧ್ಯತೆಗಳು ವ್ಯಾಪಾರಸ್ಥರಿಗೆ ಕಂಡು ಬರುತ್ತೆ. ಕೃಷಿಕರಿಗೂ ಕೂಡ ತುಂಬಾ ಉತ್ತಮವಾದಂತಹ ಫಲಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಹೆಚ್ಚಿನ ಶ್ರಮ ಪಟ್ರೆ ಖಂಡಿತವಾಗಿ ಒಳ್ಳೆ ಫಲಗಳು ಸಿಗುವಂತಹ ಸನ್ನಿವೇಶಗಳಿದೆ. ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಪರಿಶ್ರಮ, ಏನ್ ನೀವು ಪರಿಶ್ರಮವನ್ನ ಪಡ್ತೀರಿ ಆ ಪರಿಶ್ರಮಕ್ಕೆ ತಕ್ಕಂತಹ ಒಂದು ಫಲ ವಿದ್ಯಾರ್ಥಿಗಳ ದಿಸೆಯಲ್ಲಿ ಸಿಗುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಜೊತೆಗೆ ನೋಡಿ, ಅದ್ಭುತವಾದ ಫಲ ಇದೆ ಈ ವರ್ಷದಲ್ಲಿ. ಗುರುವಿನಿಂದ ಆಗಿರ್ಬೋದು, ಶನಿ ಪರಮಾತ್ಮನಿಂದ ಆಗಿರ್ಬೋದು, ಬಹಳ ಅದ್ಭುತವಾಗಿರ್ತಕ್ಕಂಥ ಫಲಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಹಾಗಂದ್ ಮಾತ್ರಕ್ಕೆ ನೀವು ಎಲ್ಲವೂ ಅದ್ಭುತವಾಗಿದೆ ಅಂತೇಳಿ ಭಾವಿಸಬೇಡಿ. ಕೆಲವೊಂದು ಎಚ್ಚರಿಕೆಗಳನ್ನು ಕೂಡ ನೀವು ಪಾಲಿಸಬೇಕಾಗುತ್ತೆ. ಜನಗಳ ಜೊತೆಯಲ್ಲಿ ನಯ ವಿನಯದಿಂದ ನೀವು ವರ್ತಿಸಬೇಕಾಗುತ್ತೆ. ಖರ್ಚಿಗೆ ಕಡಿವಾಣವನ್ನ ಹಾಕಬೇಕಾಗುತ್ತೆ. ಜೊತೆಗೆ
ಕೆಲಸ ಕಾರ್ಯಗಳಿಗೆ ಹೆಚ್ಚಿನ ವೇಗವನ್ನ ಕೊಡಬೇಕಾಗುತ್ತೆ. ಮನೆಯಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಸಮಸ್ಯೆಗಳ ಕಡೆಯಲ್ಲಿ ಅಥವಾ ಸದಸ್ಯರ ಕಡೆಗೆ ಸ್ವಲ್ಪ ಗಮನವನ್ನ ಹರಿಸಬೇಕಾಗುತ್ತೆ. ತಂದೆ ತಾಯಿಯ ಬಗ್ಗೆ ಸ್ವಲ್ಪ ಕಾಳಜಿಯನ್ನ ವಹಿಸಬೇಕಾಗುತ್ತೆ. ಅನವಶ್ಯಕವಾಗಿರ್ತಕ್ಕಂಥ ದೂರದ ಪ್ರಯಾಣವನ್ನ ನೀವು ತಡಿಬೇಕಾಗುತ್ತೆ. ಇಂಥವೆಲ್ಲ ಎಚ್ಚರಿಕೆಗಳನ್ನ ನೀವು ಪರಿಪಾಲಿಸಿದ್ದೇ ಆದ್ರೆ ಖಂಡಿತವಾಗಿಯೂ ನೀವು ಒಂದು ಒಳ್ಳೆಯ ಸ್ಥಾನಮಾನಗಳು ಮತ್ತು ಯಶಸ್ವಿನ ಒಂದು ವರ್ಷ ಅಂತ ಹೇಳ್ಬೋದು. ಖಂಡಿತವಾಗಿಯೂ ಅದ್ಭುತವಾಗಿರ್ತಕ್ಕಂತಹ ಒಂದು ಫಲ ಈ ವರ್ಷದಲ್ಲಿ ಕನ್ಯಾ ರಾಶಿಯವರಿಗೆ ಸಿಗ್ತಾ ಇರತಕ್ಕಂಥದ್ದು. ಜೊತೆಗೆ ನೋಡಿ, ಈ ವರ್ಷದಲ್ಲಿ ನಿಮಗೆ ಭಾದ್ರಪದ ಮಾಸ 5, 10, 15 ತಿಥಿಗಳು, ಶನಿವಾರ, ಶ್ರವಣ ನಕ್ಷತ್ರ ಇವು ಘಾತಗಳಾಗ್ತವೆ. ಈ ಒಂದು ಸಂದರ್ಭವನ್ನ ತಪ್ಪಿಸ್ಕೊಂಡು ನೀವು ಕೆಲಸಗಳನ್ನ ಮಾಡ್ಕೊಳ್ಳಿ. ಅದರಿಂದ ಖಂಡಿತವಾಗಿಯೂ ನಿಮಗೆ ಉತ್ತಮವಾದಂತಹ ಒಂದು ಫಲಗಳು ಸಿಗುತ್ತೆ. ಪರಿಹಾರ ಏನು ಅನ್ನುವಂಥದ್ದು ತಿಳಿಸ್ಕೊಡೋಣ. ಪರಿಹಾರ ತಿಳಿಸೋದಕ್ಕಿಂತ ಮುಂಚೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದೀವಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ಯುಗಾದಿ ವರ್ಷ ಭವಿಷ್ಯದ ಲಿಂಕ್ ಸಿಗುತ್ತೆ, ಮಾಸ ಭವಿಷ್ಯದ ಲಿಂಕ್ ಸಿಗುತ್ತೆ, 2024 ವರ್ಷ ಭವಿಷ್ಯದ ಲಿಂಕ್ ಸಿಗುತ್ತೆ. ಈ ರೀತಿಯಾಗಿ ನಿಮಗೆ ಬೇಕಾಗಿರುವಂತ ವಿಡಿಯೋಗಳನ್ನ ನೋಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ, ಈ ವರ್ಷದಲ್ಲಿ ನೀವು ಮಾಡಬೇಕಂತಹ ಪರಿಹಾರ ಏನಂತಂದ್ರೆ ಜಯದುರ್ಗ ಹೋಮವನ್ನು ಮಾಡಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಮಹಾಮೃತ್ಯುಂಜಯ ಮಂತ್ರವನ್ನ ಪಠಣ ಮಾಡುವಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಜೊತೆಗೆ ಕಷ್ಟದಲ್ಲಿದ್ದಂಥವ್ರಿಗೆ, ಹಕ್ಕಿ ಪಕ್ಷಿಗಳಿಗೆ ಸಹಾಯವನ್ನ ಮಾಡಿ, ಕಷ್ಟದಲ್ಲಿರ್ತಕ್ಕಂಥ ಜನಗಳಿಗೆ ಸಹಾಯವನ್ನ ಮಾಡಿ. ಜೊತೆಗೆ ಪ್ರತಿ ಸೋಮವಾರ ಶಿವನಿಗೆ ರುದ್ರಾಭಿಷೇಕ ಮಾಡಿಸ್ತಕ್ಕಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಖಂಡಿತವಾಗಿಯೂ ನಿಮಗೆ ಅದ್ಭುತವಾಗಿರತಕ್ಕಂತಹ ಫಲಗಳು ಸಿಗ್ತವೆ. ಅದ್ಭುತವಾದ ಫಲಗಳು ಸಿಗಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನ ಸುಖಿನೋ ಭವಂತು.